Welcome to Company Law and Secretarial Practice, 4th semester BCom, University of Mysore Digital Learning. I am Jagdish BP, Assistant Professor. In this session, I am going to cover the topic Securities and Exchange Board of India. Securities and Exchange Board of India was established in the year 1988 to regulate the functions of securities market in India. The Securities Exchange Board of India was established on 12th April 1992 in accordance with the provisions of the SEBI Act 1992. SEBI was established to control and monitor the capital market in India and to stop fraudulent activities of stock market. ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯ ಕಾರ್ಯವ್ಯಾಪ್ತಿಯು ವಿಸ್ತರಿಸಿದಂತೆಲ್ಲ ಅನೇಕ ಸಮಸ್ಯೆಗಳು ಉದ್ಭವವಾಗತೊಡಗಿದವು. ಎಲ್ಲ ವ್ಯವಹಾರಗಳಲ್ಲಿ ಪಾರದರ್ಶಕತೆಯ ಕೊರತೆ ಇತ್ತು. ಇಂತಹ ಲೋಪದೋಷಗಳನ್ನು ಹೋಗಲಾಡಿಸುವುದು ಮತ್ತು ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಒಂದು ಕೇಂದ್ರೀಯ ಸಂಸ್ಥೆಯನ್ನು ಸ್ಥಾಪಿಸುವುದು ಸರ್ಕಾರಕ್ಕೆ ಅನಿವಾರ್ಯವಾಗಿತ್ತು. ಭಾರತದಲ್ಲಿ ಸೆಕ್ಯುರಿಟೀಸ್ ಮಾರುಕಟ್ಟೆಯ ಕಾರ್ಯಗಳನ್ನು ನಿಯಂತ್ರಿಸಲು ಸೆಬಿ 1988ರಲ್ಲಿ ಸ್ಥಾಪನೆಯಾಯಿತು. ಸೆಬಿ ಕಾಯ್ದೆ 1992ರ ನಿಬಂಧನೆಗಳಿಗೆ ಅನುಗುಣವಾಗಿ 1992ರ ಏಪ್ರಿಲ್ 12ರಂದು ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಯಿತು. ಭಾರತದಲ್ಲಿನ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಮತ್ತು ಷೇರು ಮಾರುಕಟ್ಟೆಯ ಮೋಸದ ಚಟುವಟಿಕೆಗಳನ್ನು ನಿಲ್ಲಿಸಲು ಸೆಬಿಯನ್ನು ಸ್ಥಾಪನೆ ಮಾಡಲಾಯಿತು. Objectives of SEBI: to safeguard the rights and interests of shareholder. ಸೆಬಿಯ ಉದ್ದೇಶಗಳು ಏನೆಂದರೆ ಹೂಡಿಕೆದಾರರ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ಕಾಪಾಡುವುದು. ಟು ರೆಡ್ಯೂಸ್ ಮಾಲ್ ಪ್ರಾಕ್ಟೀಸಸ್ ರಿಲೇಟಿಂಗ್ ಟು ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಎಸ್ಟಾಬ್ಲಿಷ್ ಎ ಕೋಡ್ ಆಫ್ ಕಂಡಕ್ಟ್ ಇನ್ ಫಂಕ್ಷನಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್. ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇರುವಂತಹ ದುಷ್ಕೃತ್ಯಗಳನ್ನು ಕಡಿಮೆ ಮಾಡುವುದು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ಗಳ ಕಾರ್ಯನಿರ್ವಹಣೆಯಲ್ಲಿ ನೀತಿ ನಿಯಮಾವಳಿಗಳನ್ನು ಸ್ಥಾಪನೆಯನ್ನು ಮಾಡುವುದು. ಟು ರೆಗ್ಯುಲೇಟ್ ದಿ ಸೆಕ್ಯುರಿಟೀಸ್ ಆಫ್ ಮಾರ್ಕೆಟ್. ಸೆಕ್ಯುರಿಟೀಸ್ ಮಾರ್ಕೆಟನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣವನ್ನು ಮಾಡುವುದು. ಟು ಸ್ಟಾಪ್ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಆಫ್ ಸ್ಟಾಕ್ ಮಾರ್ಕೆಟ್. ಬಂಡವಾಳ ಮಾರುಕಟ್ಟೆಗಳಲ್ಲಿ ಯಾವುದಾದರೂ ಮೋಸದ ಚಟುವಟಿಕೆಗಳೇನಾದರೂ ನಡೆಯುತ್ತಿದ್ದರೆ ಅಂತಹ ಮೋಸದ ಚಟುವಟಿಕೆಗಳನ್ನು ನಿಲ್ಲಿಸುವುದು. ಟು ಚೆಕ್ ಇನ್ಸೈಡರ್ ಟ್ರೇಡಿಂಗ್. ಅಂದರೆ ಇನ್ಸೈಡರ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಏನಾದರೂ ನಡೆಯುತ್ತಿದ್ದರೆ ಅವುಗಳನ್ನು ತನಿಖೆ ಮಾಡಿ ಸರಿ ಮಾಡುವುದು. Functions of Securities and Exchange Board of India. Functions of Securities Exchange Board of India are protective functions, developmental functions, regulatory functions. ಸೆಬಿ ಕಾಯ್ದೆಯ ಪರಿಚ್ಛೇದ 11ರ ಪ್ರಕಾರ ಸೆಬಿಯು ಹಲವಾರು
ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದರ ಉದ್ದೇಶ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಬಂಡವಾಳ ಮಾರುಕಟ್ಟೆಗಳ ವ್ಯವಹಾರಗಳನ್ನು ಕ್ರಮಬದ್ಧಪಡಿಸುವುದು ಸೆಬಿಯ ಮೂಲ ಕಾರ್ಯವಾಗಿದೆ. ಫಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಸೆಬಿ ಈಸ್ ಪ್ರೊಟೆಕ್ಟಿವ್ ಫಂಕ್ಷನ್ಸ್. ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವುದು ಮತ್ತು ಅವರ ಹೂಡಿಕೆಗಳಿಗೆ ಭದ್ರತೆ ಕಲ್ಪಿಸುವುದು ಸೆಬಿ ಸಂಸ್ಥೆಯ ಪ್ರಮುಖ ರಕ್ಷಣಾ ಕಾರ್ಯವಾಗಿದೆ. ಪ್ರೊಟೆಕ್ಟಿವ್ ಫಂಕ್ಷನ್ಸ್ ಆರ್ ಚೆಕಿಂಗ್ ಆಫ್ ಪ್ರೈಸ್ rigging. It means manipulation of market price of shares. ಷೇರು ಮಾರುಕಟ್ಟೆಯಲ್ಲಿ ಬಂಡವಾಳ ಪತ್ರಗಳ ಬೆಲೆಯಲ್ಲಿ ಏರಿಳಿತಗಳ ಮೂಲಕ ವೈಯಕ್ತಿಕ ಲಾಭ ಮಾಡಿಕೊಳ್ಳುವ ವಿಧಾನವೇ ಬೆಲೆ ರಿಗ್ಗಿಂಗ್. ಬೆಲೆ ರಿಗ್ಗಿಂಗ್ ಚಟುವಟಿಕೆಯು ಆರೋಗ್ಯಕರವಾದ ವ್ಯಾಪಾರವಲ್ಲ. ಇದರಿಂದ ಕೇವಲ ಕೆಲವೇ ಅಪ್ರಾಮಾಣಿಕ ವ್ಯಕ್ತಿಗಳು ಮಾತ್ರ ಅನುಕೂಲವಾಗಲಿದ್ದು, ಅಸಂಖ್ಯಾತ ಪ್ರಾಮಾಣಿಕ ಹೂಡಿಕೆದಾರರಿಗೆ ನಷ್ಟ ಉಂಟಾಗುತ್ತದೆ. ಇಂತಹ ಮೋಸದ ವ್ಯವಹಾರಗಳನ್ನು ತಡೆಯುವುದು ಸೆಬಿಯ ರಕ್ಷಣಾ ಕಾರ್ಯಗಳಲ್ಲಿ ಪ್ರಧಾನವಾಗಿದೆ. Prohibiting insider trading. Insider trading means directors, promoters, and other key persons of a company used inside information to make profit and causes losses to investors. ಕಂಪನಿಯ ನಿರ್ದೇಶಕರು, ಪ್ರವರ್ತಕರು, ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಡನೆ ಸಮೀಪದ ಸಂಬಂಧ ಸಾಧಿಸುವ ಮೂಲಕ ಬಂಡವಾಳ ಪತ್ರಗಳ ಖರೀದಿ ಮತ್ತು ಮಾರಾಟದಿಂದ ವೈಯಕ್ತಿಕ ಲಾಭ ಗಳಿಸುವ ವ್ಯಕ್ತಿಯೇ ಗುಟ್ಟು ಬಲ್ಲವ, ಅಂದರೆ ಇನ್ಸೈಡರ್ ವ್ಯಕ್ತಿಯಾಗಿರುತ್ತಾನೆ. ಇಂಥ ವ್ಯಕ್ತಿಯು ಕಂಪನಿಯ ಸಿಬ್ಬಂದಿಯೂ ಸಹ ಆಗಿರಬಹುದು. ಪ್ರೊಹಿಬಿಟಿಂಗ್ ಫ್ರಾಡುಲೆಂಟ್ ಆ್ಯಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಮೋಸ ಅಥವಾ ವಂಚನೆಯ ಹೇಳಿಕೆಗಳ ಮೂಲಕ ಹೂಡಿಕೆದಾರನು ವಂಚಿಸುವ ಕಾರ್ಯದಲ್ಲಿ ತೊಡಗಿರುವ ಕಂಪನಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಅಧಿಕಾರವು ಸೆಬಿಗೆ ಪ್ರಾಪ್ತವಾಗಿದೆ. ಯಾವುದೇ ಕಂಪನಿಯು ವಂಚನೆಯ ಹೇಳಿಕೆಗಳ ಮೂಲಕ ಹೂಡಿಕೆದಾರರನ್ನು ಪ್ರಚೋದಿಸಿ ಬಂಡವಾಳ ಪತ್ರಗಳನ್ನು ಖರೀದಿಸುವುದಂತೆ ಮಾಡುವುದನ್ನು ಸೆಬಿಯು ನಿರ್ಬಂಧಿಸುತ್ತದೆ. ಡೆವಲಪ್ಮೆಂಟಲ್ ಫಂಕ್ಷನ್ಸ್. ಟು ಆಫರ್ ಟ್ರೈನಿಂಗ್ ಟು ಇಂಟರ್ಮೀಡಿಯರೀಸ್ ಆಫ್ ಸೆಕ್ಯುರಿಟೀಸ್ ಮಾರ್ಕೆಟ್. ಬಂಡವಾಳ ಮಾರುಕಟ್ಟೆಯ ವ್ಯಾಪಾರಿಗಳಿಗೆ ಮತ್ತು ಮಧ್ಯವರ್ತಿ ಸಂಸ್ಥೆಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡುವುದು. ಟು ಕಂಡಕ್ಟ್ ರಿಸರ್ಚ್ ಆ್ಯಂಡ್ ಪಬ್ಲಿಷ್ ಇನ್ಫಾರ್ಮೇಷನ್ ಯೂಸ್ಫುಲ್ ಟು ಆಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಬಂಡವಾಳ ಮಾರುಕಟ್ಟೆಯ ಎಲ್ಲ ವರ್ಗದ ಮಧ್ಯವರ್ತಿಗಳಿಗೆ ಅನುಕೂಲವಾಗುವಂತಹ ಸಂಶೋಧನೆಗಳನ್ನು ಕೈಗೊಳ್ಳುತ್ತದೆ. ಸಂಶೋಧನೆಗಳ ಫಲಿತಾಂಶಗಳನ್ನು ಪ್ರಕಟಿಸುತ್ತದೆ. ಇದರಿಂದ ಕೇವಲ ಹೂಡಿಕೆದಾರರಿಗಲ್ಲದೆ ಸರ್ಕಾರಕ್ಕೂ ಸಹಾಯವಾಗುತ್ತದೆ. ಟು ಪ್ರಮೋಟ್ ಫೇರ್ ಟ್ರೇಡಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಕೋಡ್ ಆಫ್ ಕಂಡಕ್ಟ್ ಫಾರ್ ಸೆಲ್ಫ್ ರೆಗ್ಯುಲೇಷನ್ ಆರ್ಗನೈಸೇಷನ್. ಬಂಡವಾಳ ಮಾರುಕಟ್ಟೆಯಲ್ಲಿ ನ್ಯಾಯೋಚಿತ ಆಚರಣೆಗಳನ್ನು ಪ್ರವರ್ತನೆಗೊಳಿಸುವುದು ಮತ್ತು ಸ್ವನಿಯಂತ್ರಿತ ಸಂಸ್ಥೆಗಳಿಗೆ ಶಿಷ್ಟಾಚಾರದ ನಿಯಮಗಳನ್ನು ರೂಪಿಸುವುದು. ಟು ಪ್ರಮೋಟ್ ದ ಎಫಿಷಿಯಂಟ್ ಸರ್ವೀಸಸ್ ಆಫ್ ಬ್ರೋಕರ್ಸ್, ಮರ್ಚೆಂಟ್ ಬ್ಯಾಂಕರ್ಸ್,
financial institutions, and other intermediaries of securities market. ಸೆಕ್ಯುರಿಟೀಸ್ ಮಾರುಕಟ್ಟೆಯ ದಲ್ಲಾಳಿಗಳು, ವ್ಯಾಪಾರಿ ಬ್ಯಾಂಕರ್ಗಳು, ಹಣಕಾಸು ಸಂಸ್ಥೆಗಳು ಮತ್ತು ಇತರ ಮಧ್ಯವರ್ತಿಗಳಿಂದ ದಕ್ಷ ಸೇವೆಗಳನ್ನು ಉತ್ತೇಜಿಸುವುದು. ರೆಗ್ಯುಲೇಟರಿ ಫಂಕ್ಷನ್ಸ್. ದೇ ಆರ್ ಫ್ರೇಮಿಂಗ್ ಆಫ್ ಕೋಡ್ ಆಫ್ ಕಂಡಕ್ಟ್. ಬ್ಯಾಂಕ್ ಷೇರು ದಲ್ಲಾಳಿಗಳು, ಷೇರು ಒಟ್ಟು ಖರೀದಿ ಮಾಡುವ ಸಂಸ್ಥೆಗಳು ಮುಂತಾದ ಮಧ್ಯವರ್ತಿಗಳು ಸಂಸ್ಥೆಗಳನ್ನು ನಿಯಂತ್ರಿಸಲು ನಡವಳಿಕೆ ನಿಯಮ ಅಂದರೆ ಕೋಡ್ ಆಫ್ ಕಂಡಕ್ಟ್ಗಳನ್ನು ರೂಪಿಸುವುದು. ರೆಗ್ಯುಲೇಷನ್ ಆಫ್ ದಿ ವರ್ಕಿಂಗ್ ಆಫ್ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇನ್ಕ್ಲೂಡಿಂಗ್ ಮ್ಯೂಚುವಲ್ ಫಂಡ್ಸ್. ಅನ್ಯೋನ್ಯ ನಿಧಿಗಳೂ ಒಳಗೊಂಡಂತೆ ಸಾಮೂಹಿಕ ಹೂಡಿಕೆ ಯೋಜನೆಗಳ ಕಾರ್ಯವಿಧಾನಗಳನ್ನು ನಿಯಂತ್ರಿಸುವುದು. ರೆಗ್ಯುಲೇಷನ್ ಆಫ್ ಸಬ್ಸ್ಟಾನ್ಷಿಯಲ್ ಪರ್ಚೇಸ್ ಆಫ್ ಶೇರ್ಸ್ ಆ್ಯಂಡ್ ಟೇಕ್ ಓವರ್ ಕಂಪನೀಸ್. ಷೇರುಗಳನ್ನು ಗಣನೀಯ ಪ್ರಮಾಣದಲ್ಲಿ ಖರೀದಿಸುವ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವುದು. ರೆಗ್ಯುಲೇಟಿಂಗ್ ದಿ ವರ್ಕಿಂಗ್ ಆಫ್ ಡೆಪಾಸಿಟರೀಸ್, participants, custodians of securities, foreign institutional investors, credit rating agencies, etc. ಡೆಪಾಸಿಟರಿ ಸಂಸ್ಥೆಗಳು ಮಾರುಕಟ್ಟೆ ಭಾಗಿದಾರರು, ಬಂಡವಾಳ ಪತ್ರಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡವರ, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಹಾಗೂ ಗುಣದರ್ಜೆ ನಿಗದಿಪಡಿಸುವ ಸಂಸ್ಥೆಗಳ ನೋಂದಣಿ ಮತ್ತು ನಿಯಂತ್ರಣ ಮಾಡುವುದು. ರಿಜಿಸ್ಟರಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ದಿ ವರ್ಕಿಂಗ್ ಆಫ್ ವೆಂಚರ್ ಕ್ಯಾಪಿಟಲ್. ಸಾಹಸ ಬಂಡವಾಳ ಒದಗಿಸುವ ಕಂಪನಿಗಳ ನೋಂದಣಿ ಮತ್ತು ನಿಯಂತ್ರಣ ಮಾಡುವುದು. ರೆಗ್ಯುಲೇಷನ್ಸ್ ಆಫ್ ಸಬ್ಸ್ಟಾನ್ಷಿಯಲ್ ಎಕ್ವಿಸಿಷನ್ ಆ್ಯಂಡ್ ಮರ್ಜರ್ ಆಫ್ ಶೇರ್ಸ್. ಕಂಪನಿಗಳ ಸ್ವಾಧೀನ ಮತ್ತು ವಿಲೀನವನ್ನು ನಿಯಂತ್ರಿಸುವುದು. These are all the functions of SEBI. In this session, the learners understood the Securities and Exchange Board of India and its functions. Thank you.